ಪಹಲ್ಗಾಮ್ ದಾಳಿಯ ನಂತರದ ಬೆಳವಣಿಗೆಗಳು. ಒಬ್ಬ ಜೋಕರ್ ಕೂತ್ಕೊಂಡಿದ್ದಾನೆ. ಆತನ ಹೆಸರು ಗುರುಪತ್ವಂತ್ ಸಿಂಗ್ ಪನ್ನು ಅಂತ. ಆತನಿಗೊಂದು ಕನಸು, ತಿರುಕನ ಕನಸು. ಪಂಜಾಬನ್ನು ಭಾರತದಿಂದ ಪ್ರತ್ಯೇಕ ಮಾಡಿ ಖಲಿಸ್ತಾನ ಅನ್ನುವ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ. ಕೆನಡಾದಲ್ಲಿ ಕೂತ್ಕೊಂಡು ಅಮೆರಿಕ ಕೆನಡಾ ಮಧ್ಯದಲ್ಲಿ ಓಡಾಡ್ಕೊಂಡು ಅದು ಏನೋ ಮಾಡ್ತಿದ್ದಾನೆ. ಅಪರಿಚಿತ ಬಂದೂಕುದಾರಿಗಳಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಇಲ್ಲ ಇಷ್ಟೊತ್ತಿಗಾಗಲೇ ಒಂದು ಜೈ ಶ್ರೀರಾಮ್ ಆಗಿರೋದು. ಇಂಥವನು ಭಾರತೀಯ ಸೇನೆಯಲ್ಲಿರುವ ಸಿಖ್ ಸೈನಿಕರಿಗೊಂದು ಕರೆ ಕೊಡ್ತಾನೆ. ಸಿಖ್ ಸೈನಿಕರಿಗೊಂದು ಕರೆ. ಇದನ್ನು ನೋಡಿ ನಕ್ಕಿರ್ತಾರೆ ಸಿಖ್ ಸೈನಿಕರು. ಏನಂತೆ, ಭಾರತ ಪಾಕಿಸ್ತಾನ ಯುದ್ಧ ಆದರೆ ಭಾರತೀಯ ಸೇನೆಯಲ್ಲಿರುವ ಸಿಖ್ ಸೈನಿಕರು ಹೋರಾಡಬಾರದಂತೆ. ಅಕಸ್ಮಾತ್ ಪಾಕಿಸ್ತಾನದ ಸೇನೆ ಪಂಜಾಬ್ ಒಳಗೆ ನುಗ್ಗಿದ್ರೆ ಸಿಖ್ಖರು ಪಾಕಿಸ್ತಾನ ಸೇನೆಯನ್ನು ಬರಮಾಡಿಕೊಂಡು ಅವ್ರಿಗೆ ಊಟ ಹಾಕಬೇಕಂತೆ, ಊಟೋಪಚಾರ ಮಾಡಬೇಕಂತ. ಅವ್ರಿಗೆ ಒಂದು ಮಾತಿದೆ, ಇತಿಹಾಸ ತಿಳಿದುಕೊಳ್ಳದವನು ಇತಿಹಾಸ ಸೃಷ್ಟಿಸಲಾರ ಅಂತ. ಇತಿಹಾಸ ಯಾವನು ತಿಳ್ಕೊಂಡಿಲ್ಲೋ ಅವನು ಇತಿಹಾಸ ಸೃಷ್ಟಿಸೋದಕ್ಕಾಗೋದಿಲ್ಲ. ನಾವು ಏನಾಗಿದ್ವಿ ಅನ್ನೋದು ಗೊತ್ತಿಲ್ಲದೆ ಇರೋನಿಗೆ ತಾವೇನಾಗ್ತೀವಿ ಅನ್ನೋದರ ಕಲ್ಪನೆ ಇರೋದಿಲ್ಲ. ನೆನ್ನೆನೇ ಹೇಳಿದೆ ನಾನು, ಸಿಖ್ಖರ 9ನೇ ಧರ್ಮಗುರು ತೇಗ್ ಬಹದ್ದೂರರಿಗೆ ಔರಂಗಜೇಬನ ಕೈಯಲ್ಲಿ ಏನಾಯಿತು ಅವರ ಕಥೆ ಅಂತ ತಿಳ್ಕೊಂಡ್ರೆ ಗುರುಪತ್ವಂತ್ ಸಿಂಗ್ ಪನ್ನು ತಿರುಕನ ಕನಸು ಕಾಣುತ್ತಿರಲಿಲ್ಲ. ಕಾಶ್ಮೀರಿ ಪಂಡಿತರನ್ನು ಉಳಿಸೋದಕ್ಕೆ ಗುರು ತೇಗ್ ಬಹದ್ದೂರ್ ಔರಂಗಜೇಬನ ಮುಂದೆ ಬಲಿದಾನ ಮಾಡಿದ್ರು. ಅದೇನು ಬಲಿದಾನ ಅಂದರೆ ಹಾಗೆ ಅಲ್ಲ. ಚಾವ ಸಿನಿಮಾ ನೀವು ನೋಡಿದರೆ ಸಂಭಾಜಿ ಮಹಾರಾಜರಿಗೆ ಏನಾಯ್ತಲ್ಲ ಅದರ 100 ಪಟ್ಟು ಜಾಸ್ತಿ ಹಿಂಸೆ ಗುರು ತೇಗ್ ಬಹದ್ದೂರರಿಗಾಯಿತು. ಔರಂಗಜೇಬ ಚರ್ಮ ಸುಲಿಸಿ ಅದಕ್ಕಿಂತ ಮುಂಚೆ ಒಂದು ಕಡಾಯಿಯಲ್ಲಿ ಮರಳು ತುಂಬಿ ಆ ಕಡಾಯಿಯ ಮೇಲೆ ನಗ್ನರಾಗಿ ಅವರನ್ನು ಕೂಡಿಸಿ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಚಮಚಗಳನ್ನು ಇಟ್ಕೊಂಡು ಕುದಿತಾ ಇದ್ದ ಮರಳನ್ನು ತೆಗೆದು ಅವರ ಮೇಲೆ ಸುರಿತಿದ್ರಂತೆ. ಏನಂತ? ಇಸ್ಲಾಮಿಕ್ ಕನ್ವರ್ಟ್ ಆಗುವಂಥ. ಗುರು ತೇಗ್ ಬಹದ್ದೂರ್ ಒಂದು ಚಾಲೆಂಜ್ ಹಾಕಿದ್ರು ಔರಂಗಜೇಬನಿಗೆ, ನೀನು ನನ್ನನ್ನು ಒಪ್ಪಿಸಿಬಿಡು ಇಸ್ಲಾಮಿಗೆ ಕನ್ವರ್ಟ್ ಆಗೋದಕ್ಕೆ, ನಾನು ಅಷ್ಟು ಕಾಶ್ಮೀರಿ ಪಂಡಿತರನ್ನು ಒಪ್ಪಿಸಿ ಇಸ್ಲಾಮಿಕ್ ಕನ್ವರ್ಟ್ ಮಾಡ್ತೀನಿ ಅಂತ. ಔರಂಗಜೇಬನಿಗೆ ಈಸಿ ಅನಿಸ್ಬಿಡ್ತದೆ, ಒಬ್ಬನ ಕನ್ವರ್ಟ್ ಮಾಡಿಬಿಟ್ರೆ ಇಡೀ ರಾಜ್ಯ ಕನ್ವರ್ಟ್ ಆಗಿಬಿಡುತ್ತಲ್ಲ ಅಂತ. ಅಲ್ಲಿ ತನಕ ಔರಂಗಜೇಬನ ಸೈನ್ಯ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಅವ್ರಿಗೆ ಒದ್ದು ಬಡದು ಕೊಂದು ಏನೇನೋ ಮಾಡಿ ಟ್ರೈ ಮಾಡ್ತಿದ್ರು, ಬೆದರಿಸಿ ಇಸ್ಲಾಮಿಕ್ ಕನ್ವರ್ಟ್ ಮಾಡೋದಕ್ಕೆ. ಅವರಾಗಿರಲಿಲ್ಲ. ಅಂಥ ಗುರು ತೇಗ್ ಬಹದ್ದೂರನ್ನು ಕೊಂದ ಸಿದ್ಧಾಂತದ ಜೊತೆಗೆ ಸೇರ್ಕೊಂಡು ಈತನ ಕನಸು, ನಾಳೆ ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆದರೆ ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಆಗಿರುತ್ತೆ, ಅದಕ್ಕೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಸಹಾಯ ಮಾಡಬೇಕಂತೆ. ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಆಗುತ್ತದೆ, ಮಿತ್ರ ರಾಷ್ಟ್ರವಾಗುತ್ತದೆ. ಗುರುಪತ್ವಂತ್ ಸಿಂಗ್ ಪನ್ನೂನ ಕನಸು ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆದಾಗ ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರವಾಗುತ್ತದೆ. 1947ರಲ್ಲಿ ದೇಶ ವಿಭಜನೆ ಆದ ನಂತರ ಪಾಕಿಸ್ತಾನದಲ್ಲೇ ಉಳ್ಕೊಂಡ್ರಲ್ಲ, ಏನಾಯಿತು ಆ ಸಿಖ್ಖರ ಕಥೆ? ಆ ಸಿಖ್ಖರ ಕಥೆ ಏನಾಯಿತು? ಗುರುಪತ್ವಂತ್ ಸಿಂಗ್ ಪನ್ನುಗೆ ಧೈರ್ಯ ಇದ್ರೆ ಹೇಳಬೇಕು, ಎಷ್ಟು ಜನ ಸಿಖ್ಖರಲ್ಲಿ ಉಳ್ಕೊಂಡಿದ್ರು, ಎಷ್ಟು ಜನ ಈಗಿದ್ದಾರೆ ಅಂತ. ಅಲ್ರಿ, ಸಿಖ್ಖರನ್ನು ಪಾಕಿಸ್ತಾನ ಸಹಿಸಿಕೊಳ್ಳೋದು ಒತ್ತಟ್ಟಿಗಿರಲಿ, ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಆಯ್ತಲ್ಲ. ಈಸ್ಟ್ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶ. ಆ ಬಾಂಗ್ಲಾದೇಶದಲ್ಲಿದ್ದವರು ಮುಸ್ಲಿಮರೇ. ವೆಸ್ಟ್ ಪಾಕಿಸ್ತಾನದವರು ಕುರಾನ್ ಓದ್ತಿದ್ರು, ಈಸ್ಟ್ ಪಾಕಿಸ್ತಾನದವರು ಕುರಾನ್ ಓದ್ತಿದ್ರು. ಅವರು ನಮಾಜ್ ಮಾಡ್ತಿದ್ರು, ಇವರು ನಮಾಜ್ ಮಾಡ್ತಿದ್ರು. ಅವ್ರಿಗೂ ಏಕದೇವೋಪಾಸನೆ, ಇವ್ರದ್ದು ಏಕದೇವೋಪಾಸನೆ. ಅಲ್ಲೂ ಅಲ್ಲ, ಇಲ್ಲೂ ಅಲ್ಲ. ಅವ್ರಿಗೂ ಮೊಹಮ್ಮದ್ ಪೈಗಂಬರ್ ಆದರ್ಶ, ಇವ್ರಿಗೂ ಮೊಹಮ್ಮದ್ ಪೈಗಂಬರ್ ಆದರ್ಶ. ಅಂಥ ಈಸ್ಟ್ ಪಾಕಿಸ್ತಾನನೇ ಸಹಿಸಿಕೊಳ್ಳಿಲ್ಲ ವೆಸ್ಟ್ ಪಾಕಿಸ್ತಾನ. ಈಗಿರುವ ಪಾಕಿಸ್ತಾನ ಈಗಿರುವ ಬಾಂಗ್ಲಾದೇಶವನ್ನು ಸಹಿಸಿಕೊಳ್ಳಲಿಲ್ಲ. ಯಾಕೆ? ನಾವು ಬೆಳ್ಳಗಿದ್ದೀವಿ, ನೀವು ಕರಗಿದ್ದೀರಿ. ನಾವು ಹೈಟ್ ಇದ್ದೀವಿ, ನೀವು ಕುಳ್ಳಗಿದ್ದೀರಿ. ನಾವು ಬಿರಿಯಾನಿ ತಿಂತೀವಿ, ಚಿಕನ್ ಬಿರಿಯಾನಿ ತಿಂತೀವಿ, ನೀವು ಮೀನು ತಿಂತೀರಿ ಅಂತ. ಅಷ್ಟು ಬಿಟ್ಟರೆ ಇನ್ನೇನು ಕಾರಣ ಇತ್ತು? ನಾವು ಉರ್ದು ಮಾತಾಡ್ತೀವಿ, ನೀವು ಬೆಂಗಾಲಿ ಮಾತಾಡ್ತೀರಿ ಅಂತ ಮಾರಣ ಹೋಮ ನಡೆಸ್ಬಿಟ್ರು. ಮಾರಣ ಹೋಮ ಮುಸ್ಲಿಮರ ಮೇಲೆ ನಡೆಸಿದ ಮಾರಣ ಹೋಮ ಅದು. ಇವರು ಸಿಖ್ಖರ ಜೊತೆ ಸಿಖ್ಖರು ಮಿತ್ರ ರಾಷ್ಟ್ರ ಆಗ್ತೀವಿ ಅಂತ ಪಾಕಿಸ್ತಾನಕ್ಕೆ ಹೊರಟಿದ್ದಾರೆ. ಪಂಜಾಬಿ ಭಾಷೆಯ ಮೇಲೆ ಅನ್ರಿಟನ್ ನಿಷೇಧ ಬಂದುಬಿಡ್ತೀರಿ. ಅಲ್ಲಿ ಅನ್ರಿಟನ್ ನಿಷೇಧ, ಎಲ್ರಿಗೂ ಉರ್ದು ಕಲಿಸ್ಬೇಕು ಅಂತ.
ತಾರಕ್ ಫತಾ ಅವ್ರ ಬಾಯಲ್ಲಿ ಕೇಳಿದ್ದೀನಿ ನಾನು, ಪಂಜಾಬಿ ಭಾಷೆಯನ್ನು ಹೆಂಗೆ ಕೊಂದು ಹಾಕಿದ್ರು ಪಾಕಿಸ್ತಾನದಲ್ಲಿ ಅಂತ. ಪಂಜಾಬಿ ಸಂಸ್ಕೃತಿಯನ್ನು ಹೆಂಗೆ ಕೊಲ್ಲಲಾಯಿತು. ಪಕ್ಕದ ಅಫ್ಘಾನಿಸ್ತಾನ, ಇತ್ತೀಚೆಗಲ್ವಾ ನೋಡಿದ್ದು ನಾವು, ಅಮೇರಿಕನ್ ಸೇನೆ ಅಫ್ಘಾನಿಸ್ತಾನದಿಂದ ಹೊರಗೆ ಹೋಗೋದು ಅಂದಾಗ ತಾಲಿಬಾನಿಗಳು ಮತ್ತೆ ನಿಧಾನಕ್ಕೆ ಆಕ್ರಮಿಸಿಕೊಂಡು ಬಂದ್ರಲ್ಲ. ಅಮೇರಿಕ ಬಿಟ್ಟು ಹೋದ ಪೋಸ್ಟ್ಗಳನ್ನೆಲ್ಲ ತಾಲಿಬಾನಿಗಳು ಬರ್ತಾ 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 ಇಸ್ಲಾಮೋಫೋಬಿಯಾ ಅಂದರೆ ಏನು ಅನ್ನೋದನ್ನು ಆವತ್ತು ನೋಡಬಹುದಾಗಿತ್ತು. ಅಮೇರಿಕದ ಗ್ಲೋಬ್ ಮಾಸ್ಟರ್ ವಿಮಾನಗಳ ರೆಕ್ಕೆಗಳಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದವರು ಅಫ್ಘಾನಿಸ್ತಾನದವರು, ಅಲ್ಲಿನ ನಾಗರಿಕರು, ಮುಸ್ಲಿಮರು. ಯಾಕೆ? ತಾಲಿಬಾನ ಬಂದುಬಿಡುತ್ತೆ, ತಾಲಿಬಾನ ಬಂದುಬಿಡುತ್ತೆ, ಇಸ್ಲಾಮಿಕ್ ಆಡಳಿತ ಬಂದುಬಿಡುತ್ತೆ ಅಂತ. ಲಿಟ್ರಲಿ ಅವ್ರಿಗೆ ಅಂದಾಜು ಕೂಡ ಇರಲಿಲ್ಲ. ಆ ವಿಮಾನ ಭೂಮಿಯಿಂದ 40,000 ಅಡಿ ಎತ್ತರದಲ್ಲಿ ಹಾರತ್ರಿ. ಟೆಂಪರೇಚರ್ -50 to -60 ಡಿಗ್ರಿ ಇರುತ್ತಲ್ಲಿ. ಅಲ್ಲಿ ಆ ಸ್ಥಿತಿಯಲ್ಲಿ ಕುಳಿತು ತಾವು ಜೀವಂತ ಅಮೆರಿಕ ತಲುಪಬಹುದು, ತಲುಪಲಿಕ್ಕೆ ಆಗೋದಿಲ್ವೋ ಅನ್ನೋ ಅಂದಾಜು ಕೂಡ ಇಲ್ಲದೆ ರೆಕ್ಕೆಗಳಲ್ಲಿ ಕೂತ್ಕೊಂಡಿದ್ರು ಜನ. ಆ ದೃಶ್ಯಗಳನ್ನು ಇವತ್ತಿಗೂ ಮರೆಯೋದಕ್ಕಾಗೋದಿಲ್ಲ. ಏನೂ ಮಾಡೋಕ್ಕಾಗಲಿಲ್ಲ. ರನ್ವೇದಲ್ಲಿ ಜನ ಓಡ್ತಿದ್ದಾರೆ. ಪೈಲಟ್ ಟೇಕ್ಸ್ ಆಫ್. ವಿಮಾನ ಮೇಲೆ ಹೋಗ್ತಾ ಇದ್ದಂಗೆ ರೆಕ್ಕೆಗಳಲ್ಲಿ ಕುಳಿತಿದ್ದಂಥ ಅಫ್ಘಾನಿಗಳು ಈ ಸಣ್ಣ ಮಾವಿನ ಗಿಡ ಅಲ್ಲಾಡಿಸಿದಾಗ ಮಾವಿನಕಾಯಿ ಬೀಳ್ತಾವಲ್ಲ, ಹಂಗೆ ಕೆಳಗೆ ಬಿದ್ದರು. ಜಗತ್ತು ನಿಬ್ಬೆರಗಾಗಿ ನೋಡಿದೆ ಆ ದೃಶ್ಯಗಳನ್ನು. ಅದನ್ನು ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಲ್ಲಿದ್ದ ಸಿಖ್ ಸಮುದಾಯದ ಕಟ್ಟ ಕಡೆಯ ಬೆರಳೆಣಿಕೆಯಷ್ಟು ಜನರನ್ನು ವಾಪಸ್ ಕರ್ಕೊಂಡು ಬಂದಿದ್ದು ಭಾರತ ಸರ್ಕಾರ. ಗುರು ಗ್ರಂಥ್ ಸಾಹೇಬನ್ನು ಸ್ವತಃ, ಇಫ್ ಐ ಆಮ್ ನಾಟ್ ರಾಂಗ್, ಹರ್ದೀಪ್ ಸಿಂಗ್ ಪುರಿ ನಮ್ಮ ಕೇಂದ್ರ ಸಚಿವರು ತಲೆ ಮೇಲೆ ಇಟ್ಕೊಂಡು ವಿಮಾನ ಹತ್ತಿದ್ರು. ಅಲ್ಲಿಗೆ ಸಿಖ್ ಚಾಪ್ಟರ್ ಇನ್ ಅಫ್ಘಾನಿಸ್ತಾನ್ ವಾಸ್ ಕ್ಲೋಸ್ಡ್ ಫಾರ್ ಎವರ್, ಕ್ಲೋಸ್ಡ್ ಫಾರ್ ಎವರ್. ಅಂಥ ಉಗ್ರ ಸಿದ್ಧಾಂತವನ್ನು ಹೊಂದಿದವರಿಗೆ ಮಿತ್ರ ರಾಷ್ಟ್ರ ಆಗಿ ಬದುಕ್ತೀವಿ ಅಂತ ಹೊರಟಿದ್ದಾನೆ ಅಣ್ಣ. ಕನಸು ಕಾಣೋದಕ್ಕಾದರೂ ಒಂದು ಮಿತಿ ಬೇಡವಾ? ಎಚ್ಚರ ಎದ್ದು ನಿಂತ್ಕೊಂಡು ಇಂಥ ಕನಸುಗಳನ್ನು ಕಾಣೋದ? ಮಲ್ಕೊಂಡಾಗ ಏನೋ ಬಂದರೆ ಓಕೆ ಅಪ್ಪ, ನಮ್ಮ ಕಂಟ್ರೋಲ್ ಮೀರಿ ಕನಸು ಬಂತು ಅನ್ನಬಹುದು. ಇದು ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಇಂಥ ಕನಸು ಕಾಣೋದ? ಎಂಥ ಭ್ರಮೆ ರೀ ಇದು, ಎಂಥ ಭ್ರಮೆ. ಶಿಯಾಗಳನ್ನೇ ಸಹಿಸಿಕೊಳ್ಳದ, ಅಹಮದಿಯರನ್ನೇ ಸಹಿಸಿಕೊಳ್ಳದ ಪಾಕಿಸ್ತಾನ ಸಿಖ್ಖರ ಜೊತೆಗೆ ಸೌಹಾರ್ದಯುತವಾಗಿ ಬದುಕ್ಬಿಡುತ್ತಂತೆ. ಸಿಖ್ಖರ ಜೊತೆಗೆ. ಪುಣ್ಯಕ್ಕೆ ಈ ಈ ಈ ಬೋಧನೆಯನ್ನು, ಈ ಪ್ರಪೋಸಲನ್ನು ನಂಬುವಂಥವ್ರು ಭಾರತದಲ್ಲಿ ಇಲ್ಲ. ಖಲಿಸ್ತಾನಿಗಳಿಗೆ ಬೆಂಬಲ ತುಂಬ ಕಡಿಮೆ. ಇಲ್ಲದೆ ಹೋದರೆ ಖಲಿಸ್ತಾನಿ ಸಿದ್ಧಾಂತದ ಪಕ್ಷಗಳು ಪಂಜಾಬ್ನಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಿದ್ವು. ದೇ ಹ್ಯಾವ್ ನೆವರ್ ಎವರ್ ಕ್ರಾಸ್ಡ್ 2%, ಮೋರ್ ದೆನ್ 2% ವೋಟ್ ಶೇರ್. ಖಲಿಸ್ತಾನಿ ಪ್ರತ್ಯೇಕತಾವಾದದ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಂಥ ಪ್ರಾದೇಶಿಕ ಪಕ್ಷಗಳು ತಿಪ್ಪರ್ಲಾಗ ಹಾಕಿದ್ರು 2% ವೋಟ್ ತಗೊಳಕ್ಕಾಗಿಲ್ಲ. ಅಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನು ಕೆನಡಾದಲ್ಲಿ ಕೂತ್ಕೊಂಡು ಕರೆ ಕೊಡೋದಂತೆ, ಸಿಖ್ ಸೈನಿಕರ ಹೋರಾಡಬಾರ್ದಂತೆ. ಭಾರತೀಯ ಸೇನೆಯಲ್ಲಿ ಸ್ವತಂತ್ರ ಭಾರತ ಒಂದೇ ಹೇಳ್ತಿಲ್ಲ ನಾನು, ಮಧ್ಯಕಾಲದಿಂದಲೂ ಈ ದೇಶದ ನೆಲ, ಜಲ, ಸಂಸ್ಕೃತಿಗೆ ಸಿಖ್ಖರು ಅನ್ನುವ ಆ ವಾರಿಯರ್ ಕಲ್ಟ್ ಕೊಟ್ಟಿರುವ ಕೊಡುಗೆ ಅಂಥದ್ದು ಅನ್ನೋದರ ಪ್ರಜ್ಞೆ ಕೂಡ ಗುರುಪತ್ವಂತ್ ಸಿಂಗ್ ಪನ್ನೋಗಿಲ್ಲ. ನೋ. ಮಹಾರಾಜ ರಣಜಿತ್ ಸಿಂಗ್ ಕಥೆ ಹೇಳಿದ್ರೆ ನಿಮಗೆ ತುಂಬ ಇತಿಹಾಸಕ್ಕೆ ಹೋಗೋದು ಬೇಡ. ಅಫ್ಘಾನಿಸ್ತಾನವನ್ನು ಗೆದ್ದುಕೊಂಡಾಗ ಮಹಾರಾಜ ರಣಜಿತ್ ಸಿಂಗ್ನ ಮೊದಲನೆಯ ಷರತ್ತೇನಾಗಿತ್ತು ಅಂತ ತುಂಬ ಇತಿಹಾಸಕ್ಕೆ ಹೋಗೋದು ಬೇಡ. ಹಾಗೆ ಭಾರತದಲ್ಲಿ ಕೂತ್ಕೊಂಡು ಕೆಲವರು ಜೈ ಭೀಮ್ ಜೈ ಮೀಮ್ ಅಂತಲೂ ಅಂತಾರೆ. ಜೈ ಭೀಮ್ ಜೈ ಮೀಮ್. ಅವರೆಲ್ಲರಿಗೂ ನನ್ನ, ಆ ಭ್ರಮೆಯಲ್ಲಿ ಬದುಕ್ತಾ ಇರುವಂಥ ಎಲ್ಲರಿಗೂ ನನ್ನ ಒಂದು ಮನವಿ, ಜೋಗೇಂದ್ರನಾಥ್ ಮಂಡಲ್ ಅಂತ ಒಂದು ಸರ್ಚ್ ಕೊಡಿ ಗೂಗಲ್ನಲ್ಲಿ. ಜೋಗೇಂದ್ರನಾಥ್ ಮಂಡಲ್. ಯಾರು ಜೋಗೇಂದ್ರನಾಥ್ ಮಂಡಲ್ ಅಂದರೆ, ಈಗ ಕೆಲವರು ಕಾಣ್ತಾ ಇರುವ ಕನಸನ್ನು 1947ರಲ್ಲಿ ಕಂಡಂಥವ್ರು ಅವರು. ಮುಸ್ಲಿಂ ದಲಿತ ಯುನಿಟಿ ಪಾಕಿಸ್ತಾನದೊಳಗಾಗಬೇಕು ಅಂತ. ಹಿ ವಾಸ್ ಫ್ರಮ್ ವೆಸ್ಟ್ ಬೆಂಗಾಲ್. ದೇಶ ವಿಭಜನೆ ಆದಾಗ ಪೂರ್ವ ಪಾಕಿಸ್ತಾನಕ್ಕೆ ಹೋದರು, ಅರ್ಥಾತ್ ಈಗಿನ ಬಾಂಗ್ಲಾದೇಶ ಹೋದ್ರಲ್ಲಿಗೆ. ಪಾಕಿಸ್ತಾನದ ಫೌಂಡಿಂಗ್ ಫಾದರ್ಗಳ ಲಿಸ್ಟ್ ಮಾಡಿದಾಗ ಜೋಗೇಂದ್ರನಾಥ್ ಮಂಡಲ್ ಇತ್ತು, ಮಂಡಲ್ ಹೆಸರಿತ್ತು ಅದರಲ್ಲಿ.
ಹಿ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನದ ಮೊದಲನೆಯ ಕಾನೂನು ಮಂತ್ರಿ. 2 ವರ್ಷದಲ್ಲಿ ಭ್ರಮನಿರಸನ ಆಯಿತು ಅವ್ರಿಗೆ. 2 ವರ್ಷದಲ್ಲಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೇಶ ಬಿಟ್ಟು ಬಂದುಬಿಟ್ರು, ಭಾರತದೊಳಗೆ ಬಂದರು. ಒಂದು ಕಾಲದಲ್ಲಿ ಅಂಬೇಡ್ಕರ್ರ ಜೊತೆಗೆ ಹೋಲಿಸಲಾಗ್ತಾ ಇತ್ತು. ಅಂಬೇಡ್ಕರ್ ಹೆಂಗೆ ದಲಿತ ನಾಯಕರು, ದಲಿತರ ಶ್ರೇಯೋಭಿವೃದ್ಧಿಗಾಗಿ ಜೀವನ ತೆಗೆದಂಥವರು, ದಲಿತ ಸಮುದಾಯದಿಂದ ಬಂದು ದೊಡ್ಡ ಎತ್ತರಕ್ಕೆ ಬೆಳೆದರಲ್ಲ, ಅವರ ಸರಿಸಮಾನರಾಗಿ ಜೋಗೇಂದ್ರನಾಥ್ ಮಂಡಲ್ರನ್ನು ಕಾಣಲಾಗ್ತಾ ಇತ್ತು. ಅಂಬೇಡ್ಕರ್ ಭಾರತ 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 ಅಂತ ಭಾರತದಲ್ಲಿ ಉಳ್ಕೊಂಡ್ರು, ಭಾರತದ ಏಳಿಗೆಗಾಗಿ ಕನಸು ಕಂಡ್ರು, ಭಾರತಕ್ಕೆ ಸಂವಿಧಾನ ಬರೆದ್ರು. ಜೋಗೇಂದ್ರನಾಥ್ ಮಂಡಲ್ ನಾನು ಅದನ್ನು ಪಾಕಿಸ್ತಾನಕ್ಕೆ ಮಾಡ್ತೀನಿ ಅಂತ ಹೋದರು. 2 ವರ್ಷ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಓಡಬಂದ್ಬಿಟ್ರು. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ ನಂತರ ಹಿ ಬಿಕೇಮ್ ಇರ್ರೆಲೆವೆಂಟ್. ಹಾಗೆ ಕನಸು ಕಾಣೋದಕ್ಕೂ ಒಂದು ಮಿತಿ ಇರಬೇಕು, ಒಂದು ಲಿಮಿಟ್ ಇರಬೇಕು. ಲಾಜಿಕಲ್ ಆದ ಕನಸುಗಳನ್ನು ಕಾಣಬೇಕು. ಬೇಡವಾ ಲಾಜಿಕ್ ಬೇಡವಾ ಕಾಣುವ ಕನಸಿಗೆ? ಗುರುಪತ್ವಂತ್ ಸಿಂಗ್ ಪನ್ನು ಹುಷಾರಾಗಿರ್ಬೇಕು. ಈತನ ಯಾವಾಗ ಅಪರಿಚಿತ ಬಂದೂಕುಧಾರಿಗಳು ಗೊತ್ತಿಲ್ಲ ಯಶಸ್ವಿ ಆಗ್ತಾರೋ ಹೇಳೋದಕ್ಕೆ ಬರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.